ಮೊದಲಿಗೆ ಹೆಡ್ಲೈನ್ಸ್. ಸಿದ್ದಾಪುರದ ಎಸ್ಎನ್ಡಿಪಿ ಕಚೇರಿಯಲ್ಲಿ ಗೋಷ್ಠಿ ನಡೆಸಿ ಶ್ರೀ ನಾರಾಯಣಗುರು ಜಯಂತಿ ಆಚರಣೆಯ ಪೂರ್ವ ಸಿದ್ಧತೆ ಬಗ್ಗೆ ಚರ್ಚಿಸಲಾಯಿತು. ಬೇಲೂರು ಪಟ್ಟಣದ ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲದ ಮುಂಭಾಗದಲ್ಲಿ ಎಲ್ಐಸಿಯ 69ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಲಾಯಿತು. ಚಿಕ್ಕಬಳ್ಳಾಪುರ ತಾಲೂಕಿನ ತಾಂಡ್ರಮರದಹಳ್ಳಿ ಗ್ರಾಮದ ಬಾವಿಯೊಂದರಲ್ಲಿ ಆಕಸ್ಮಿಕವಾಗಿ ಕಾಲು ಜಾರಿ ನಾಯಿಮರಿ ಬಿದ್ದಿದ್ದು ಅಗ್ನಿಶಾಮಕ ತಂಡ ರಕ್ಷಿಸಿದ್ದಾರೆ. ಸಿದ್ದಾಪುರ ಸಮೀಪದ ಚನ್ನಂಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರಜೆಯಲ್ಲಿ ಜಾಗೃತಿ ಕಾರ್ಯಕ್ರಮ ಆಯೋಜಿಸಿದ್ದ ಮಾದರಿಯಾದ ಶಿಕ್ಷಕಿಯರು. ಸರ್ಕಾರಿ ಉದ್ಯೋಗದಲ್ಲಿರುವ ಸಿಬ್ಬಂದಿಗಳಿಗೆ ರಜೆ ಸಿಕ್ಕಿದರೆ ಸಾಕು ನೆಮ್ಮದಿಯ ದಿನ ಕಳೆಯುತ್ತಾರೆ. ಆದರೆ ಚನ್ನಂಗಿ ಶಾಲೆಯ ಶಿಕ್ಷಕರುಗಳು ರಜೆ ದಿನದಲ್ಲೇ ಪೋಷಕರು ಹಾಗೂ ಮಕ್ಕಳಿಗೆ ವಿಶೇಷ ಜಾಗೃತಿ ಕಾರ್ಯಕ್ರಮ ಆಯೋಜಿಸಿ ಮಾದರಿಯಾಗಿದ್ದಾರೆ ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಮುಕ್ಕುಂಡ ಬಿಜು ಸುಬ್ರಹ್ಮಣಿ ಶಿಕ್ಷಕರುಗಳ ಕಾಳಜಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಚನ್ನಂಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪೋಷಕರು ಮಕ್ಕಳಿಗಾಗಿ ಆಯೋಜಿಸಿದ್ದ ವಿಶೇಷ ಅರಿವು ಜಾಗೃತಿ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಕಾಡಂಚಿನ ಗ್ರಾಮೀಣ ಭಾಗದ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಾಲೆಗೆ ಆಗಮಿಸುತ್ತಿದ್ದಾರೆ. ಹೊಟ್ಟೆಪಾಡಿನ ಜೀವನಕ್ಕಾಗಿ ಕೂಲಿ ಕೆಲಸ ಮಾಡಿ ಜೀವನ ನಡೆಸುವ ಪೋಷಕರು ದಿನನಿತ್ಯ ದುಡಿದು ಭಾನುವಾರದಂದು ರಜೆ ದಿನವಾಗಿ ಮಕ್ಕಳೊಂದಿಗೆ ಮನೆಯಲ್ಲಿ ಇರುತ್ತಾರೆ. ದಿನನಿತ್ಯದ ಕೆಲಸದ ಒತ್ತಡದ ನಡುವೆ ಮಕ್ಕಳ ಶಿಕ್ಷಣದ ಬಗ್ಗೆ ತಿಳಿದುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಪೋಷಕರನ್ನ ಶಾಲೆಗೆ ಕರೆತರಲು ಶಿಕ್ಷಕರುಗಳು ತಮ್ಮ ರಜಾ ದಿನವನ್ನು ಬಿಟ್ಟು ವಿಶೇಷ ಕಾರ್ಯಕ್ರಮ ಆಯೋಜಿಸಿ ಮಕ್ಕಳ ಬೆಳವಣಿಗೆಗೆ ಪೂರಕವಾದ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಿ ಶಾಲೆಯ ಶಿಕ್ಷಕರು ಮಾದರಿಯಾಗಿದ್ದಾರೆ ಎಂದು ಅಭಿನಂದಿಸಿದರು. ಸಂಜೀವಿನಿ ಒಕ್ಕೂಟದ ಗಾಯತ್ರಿ ಮಾತನಾಡಿ, ಯುವ ಸಮೂಹ ಮಾದಕ ವಸ್ತುಗಳಿಂದ ತಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದು ದುಶ್ಚಟಗಳಿಂದ ದೂರವಾಗಿ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಲು ಮುಂದಾಗಬೇಕು ಎಂದರು. ಸಂಜೀವಿನಿ ಒಕ್ಕೂಟದ ಎಲ್ಸಿಆರ್ಪಿ ಸುಜಾತ ಮಾತನಾಡಿದರು. ಶಾಲಾ ಪ್ರಭಾರ ಮುಖ್ಯ ಶಿಕ್ಷಕಿ ಕೆಕೆ ಸುಶಾ ಮಾತನಾಡಿ, ಅಧಿಕಾರಿಗಳ ಅನುಮತಿಯೊಂದಿಗೆ ಪೋಷಕರಿಗೂ ಅನುಕೂಲವಾಗುವ ನಿಟ್ಟಿನಲ್ಲಿ ರಜಾ ದಿನದಂದೇ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸುವುದರ ಮೂಲಕ ಮಕ್ಕಳು ಹಾಗೂ ಪೋಷಕರಿಗೆ ಜಾಗೃತಿ ಅರಿವು ಕಲಿಕಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಇದರ ಪ್ರಯೋಜನ ಪಡೆದುಕೊಂಡಿದ್ದಾರೆ ಎಂದರು. ಬುಡಕಟ್ಟು ಕೃಷಿಕರ ಸಂಘದ ಅಧ್ಯಕ್ಷ ಸಿದ್ದಪ್ಪ ಮಾತನಾಡಿದರು. ಶಾಲೆಯಲ್ಲಿ ನಡೆದ ಜಾಗೃತಿ ಕಾರ್ಯಕ್ರಮದಲ್ಲಿ ಶೈಕ್ಷಣಿಕ ಬೆಳವಣಿಗೆ, ಆರೋಗ್ಯ ಕಾಳಜಿ, ಪರಿಸರ, ಶುಚಿತ್ವ, ಕ್ರೀಡಾ ಕಲಿಕೆ, ಸಂಗೀತ, ನೃತ್ಯ ಕಲೆ, ಯೋಗ, ಜ್ಞಾನ, ವನ್ಯ ಪ್ರಾಣಿಗಳಿಂದ ರಕ್ಷಣೆ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭ ಚನ್ನಯ್ಯನಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಯಲಕ್ಷ್ಮಿ, ಉಪಾಧ್ಯಕ್ಷರಾದ ಎಂಎನ್ ವಿಜು, ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಬೇಬಿ, ಉಪಾಧ್ಯಕ್ಷರಾದ ಈಶ್ವರಿ, ಸಹ ಶಿಕ್ಷಕಿಯರಾದ ಮಂಜುಳಾ, ಪ್ರತಿಮಾ, ಕಲಾವಿದರಾದ ರವಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಆರಾಮಾಗಿ ಅವರ ಏನಾದರೂ ಸ್ವಂತ ಕೆಲಸಕ್ಕೆ ವಿನಿಯೋಗಿಸುವಂಥ ದಿನಗಳು ಕೂಡ ಈ ಸಂದರ್ಭದಲ್ಲಿ ನಾನು ಕಾಣ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ವಿಶಿಷ್ಟವಾದ ಒಂದು ಆಚಾರ ವಿಚಾರ ಸಂಸ್ಕೃತಿಯನ್ನು ಹೊಂದಿದಂಥ ಈ ಚನ್ನಂಗಿ ಶಾಲೆಯ ಎಲ್ಲ ವೃಂದದವರನ್ನು ಮತ್ತು ಎಲ್ಲರನ್ನ ಅಭಿನಂದಿಸ್ತಾ ಇದ್ದೀನಿ ನಾನು. ಯಾಕೆಂತಂದರೆ ಭಾನುವಾರ ಇದ್ದರೂ ಕೂಡ ಇಲ್ಲಿ ಬಂದು ಒಂದು ವಿಶಿಷ್ಟವಾದ ಒಂದು ಅರಿವು ಮತ್ತು ಇನ್ನಿತರ ಹಲವಾರು ವಿಚಾರಗಳ ಬಗ್ಗೆ ಒಂದು ಮಾಹಿತಿಯನ್ನು ಪಡೆದುಕೊಂಡು ತಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸುವ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರ. ನಿಜಕ್ಕೂ ಸಂತೋಷದ ವಿಚಾರ. ಇದೇ ರೀತಿ ಇಂದಿನ ಕಾರ್ಯಕ್ರಮದ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ಗೌರವಾನ್ವಿತ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಜಯಲಕ್ಷ್ಮಿ ಅವರೇ, ಹಾಗೆ SGMC ಅಧ್ಯಕ್ಷರಾದ ಬೇಬಿ ಅವರೇ, ಹಾಗೆ ಮಿತ್ರರು ಮತ್ತು ಬುಡಕಟ್ಟು ಕೃಷಿಕ ಸಂಘ ಬೆಳೆದಿರುವುದಿಲ್ಲ. ಅವರು ಶಾರೀರಿಕವಾಗಿ ಬೆಳೆಯದೇ ಇದ್ದಾಗ ಅವರಿಗೆ ಏನು ಅರಿವೇ ಇಲ್ಲದ ಸಮಯದಲ್ಲಿ ನೀವು ಅವ್ರನ್ನ ಮದುವೆ ಮಾಡಿಸ್ತೀರಾ ಅಲ್ವಾ? ಅವರಿಗೆ ಹುಟ್ಟುವ ಮಕ್ಕಳು ಅಂಗವಿಕಲ ಆಗುವಷ್ಟು 100% ಚಾನ್ಸಸ್ ಇದೆ. ಹಂಗೆ ಹೇಳಲ್ಲ, ಆದ್ರೂ ಅದು ನಿಮ್ಮ ಕಣ್ಣಲ್ಲಿ ಕಾಣಬೇಕಾಗುತ್ತೆ ಅಲ್ವಾ? ಅದಕ್ಕೆ ಇದು ಹಳೆಯ ಇಂದಿನ ಕಾಲದಿಂದಲೂ ಬಂದ ಒಂದು ಸಾಮಾಜಿಕ ಪಿಡುಗು, ಎಲ್ಲರಿಗೂ ಗೊತ್ತಿದೆ. ಅಂತೂ ಎಷ್ಟೇ ಅರಿವು ಮೂಡಿಸಿದರೂ ಕೆಲವೊಂದು ಗ್ರಾಮಗಳಲ್ಲಿ ಇದು ಹೆಂಗೋ ನಡೀತಾ ಇದೆ. ಅದನ್ನು ನಾವೇನು ಮಾಡಬೇಕು? ತಡೆಗಟ್ಟಬೇಕು. ಈಗ ಹೆಣ್ಣು ಮಕ್ಕಳು ಡ್ಯಾನ್ಸ್ ಮಾಡಿದ್ರು, ಅದರಲ್ಲಿ ಒಂದು ಮೀನಿಂಗ್ ಇತ್ತು, ಹೆಣ್ಣು ಅಬಲೆ ಅಲ್ಲ ಸಬಲೆ. ಅದಕ್ಕೆ ಮಕ್ಕಳೇ, ನೀವು ಸಹ ಪೋಷಕರ ಜೊತೆ ನೀವು ನಿಲ್ಲಬೇಕು. ನಿಮ್ಮ ಕಾಲ ಮೇಲೆ ಫಸ್ಟು ನೀವು ನಿಂತುಕೊಳ್ಬೇಕು. ಈ ಬಾಲ್ಯ ವಿವಾಹದಿಂದ ಆಗುವಂಥ ಎಂತೆಂಥ ಅನಾಹುತಗಳಿದೆ, ಅದನ್ನೆಲ್ಲ ತಪ್ಪಿಸೋಕ್ಕೆ ನೀವು ಕೂಡ ಅವರ ಜೊತೆ ವಿಷಯಕ್ಕೆ ಸಂಬಂಧಪಡುತ್ತೆ. ಏನು ಅಂತಂದರೆ ನಮ್ಮನ್ನು ನಾವು ಗೆದ್ಕೋಬೇಕು. ಈಗ ಹೆಚ್ಚಾಗಿ ಏನು ಅಂತಂದರೆ ಯುವ ಪೀಳಿಗೆಯಲ್ಲಿ ಈ ಮಾದಕ ವ್ಯಸನಗಳಿಗೆ ಹೆಂಗೆ ಬಲಿಯಾಗ್ತಾರೆ ಅಂತಂದರೆ, ಫ್ರೆಂಡ್ಸ್ ತಗೋತಾರೆ, ನಾನೇಕೆ ತಗೋಬಾರ್ದ, ಜಸ್ಟ್ ಏನಂದರೆ ಒಂದು ಸ್ಟಾರ್ಟಿಂಗ್ ಏನೋ ಒಂದು ರೀತಿ ಖುಷಿಲಿ ಎಂಜಾಯಿಂದ ತಗೊಂಡಿದ್ದು ಆಮೇಲೆ ಅದಕ್ಕೆ ಬಲಿಯಾಗ್ಬಿಡ್ತಾರೆ. ಅದರಿಂದ ಹೊರಬರೋಕ್ಕಾಗಲ್ಲ. ಇದಕ್ಕೆಲ್ಲ ಏನು ಅಂತಂದರೆ ಇಂದಿನ ಈ ಸಮಾಜವೇ ಮುಖ್ಯ ಕಾರಣ ಅಂತ ಹೇಳ್ಬೋದು.
ಸರ್ಕಾರ ಒಂದು ಕಡೆಯಿಂದ ಹೇಳ್ತಾ ಇದ್ದಾರೆ ಮಾದಕ ವ್ಯಸನ ಮುಕ್ತ ಸಮಾಜ ಮಾಡಬೇಕು ಅಂತ. ಬಟ್ ಕೆಲವು ಎಲ್ಲೆಲ್ಲಿ ಗಾಂಜಾ ಅದು ಇದು ಆ ದ್ರವ್ಯಗಳೆಲ್ಲ ಸಿಗುತ್ತೆ. ಇದಕ್ಕೆ ಸರ್ಕಾರವೇ ಅಲ್ವಾ ಉತ್ತೇಜನ ಕೊಡ್ತಾ ಇರೋದು. ಫಸ್ಟ್ ಅದನ್ನು ಸ್ಟಾಪ್ ಮಾಡಿದ್ರೆ ಈ ವ್ಯವಸ್ಥೆಗಳಿಗೆಲ್ಲ ಒಂದು ಕಡಿವಾಣ ಹಾಕ್ಬೋದು ಅಂತ ನನ್ನ ಅನಿಸಿಕೆ. ನಮ್ಮ ತೋಟ ಒಳಗಡೆ ಬಂದು ಸೇರ್ಕೊಂಡಿರೋದು ಬೇರೆ ಏನಿಲ್ಲ. ಅದಕ್ಕೆ ಹಣಸಿನಕಾಯಿ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಮತ್ತು ನೀರಾಗಿರ್ಬೋದು, ಬಾಳೆ, ತೆಂಗು ಎಲ್ಲ ಪ್ರತಿಯೊಂದೂ ಸಿಗ್ತಾ ಇದೆ. ಅದಕ್ಕೆ ಈಗ ಕಾಡಿನ ಪ್ರಪಂಚನೇ ಬೇಡ, ತೋಟದ ಒಳಗಡೆ. ಅದು ನೀವು ಈಗ ಮಾಲ್ದಾರೆ ಭಾಗದಲ್ಲಿ ಒಂದು 40-42 ಆನೆಗಳಿರ್ಬೋದು. ಅದು ಒಂದು ದಿನ ಹೋದರೆ ಅದು ದಾರಿನೇ, ಆನೆ ನಡೆದಿದೆ ದಾರಿ ಅಂತ ಹೇಳಿದ್ರೆ ಹಂಗೆ ದಾರಿ ಮಾಡಿಬಿಡ್ತದೆ. ಎಷ್ಟು ಕಷ್ಟ ಇದೆ ಅಂದರೆ ಆನೆಗಳನ್ನ ತಡಿಲಿಕ್ಕೆ. ಅದಕ್ಕೆ ಬೇರೆ ಒಂದೇ ದಾರಿ ಇಲ್ಲ. ಈ ನಮ್ಮ ಗಡ್ದಳದ ಹತ್ರ ಮುಂದೆ ಒಂದು ರೋಡ್ ಇದೆ, ಆ ರೋಡೇ ಅದಕ್ಕೆ ಕಂಟಿನ್ಯೂ. ಅಲ್ಲಿಗೆ ಶಾಶ್ವತ ಆನೆಗಳಿಗೆ ಕಡಿವಾಣಕ್ಕೆ ಕಂಬಿಗಳು ಇಲ್ಲ, ಅದರಿಂದ ಬರ್ತದೆ. ಮತ್ತು ಇನ್ನೊಂದೇನೆಂದರೆ ಆನೆಗಳು ನನ್ನ ಪ್ರಕಾರ ಕಬಡ್ಡಿ ಥ್ರೋಬಾಲ್ ಕೇಳಿದಿರಲ್ವಾ, ಆಡಿದಿರಲ್ವಾ? ನಮ್ಮಲ್ಲೂ ಥ್ರೋಬಾಲ್ ಇದೆ ಅಲ್ವಾ? ಥ್ರೋಬಾಲ್ ಆಡಲಿಕ್ಕೂ ಹಲವಾರು ನಿಯಮಗಳಿದೆ. ಒಂದು, ಥ್ರೋಬಾಲ್ಗೆ ಎಷ್ಟು ತಂಡಗಳು ಬೇಕು? 2 ತಂಡಗಳು ಬೇಕಲ್ವಾ ಥ್ರೋಬಾಲ್ಗೆ? ಮಾಡ್ತಾ ಇದ್ದೀವಿ. ಅದರಲ್ಲಿ 2 ಡಸ್ಟ್ಬಿನನ್ನು ಕೂಡ ಇಟ್ಟಿದ್ದೀವಿ ನಾವು ಅಲ್ವಾ. ಯಾವುದು ನಮಗೆ ತೊಂದರೆ ಕೊಡುವಂಥದ್ದು ಯಾವುದು ಯಾವ್ಯಾವುದು ಹೇಳಿದ್ದೀಗ? ಪ್ಲಾಸ್ಟಿಕ್ಕು, ಗಾಜಿನ ಚೂರುಗಳನ್ನು ನಾವು ಸಪ್ರೇಟ್ ಇಟ್ಟಿದ್ದೀವಿ. ಇನ್ನು ಬಾಕಿ ಇರೋದನ್ನು ನಮ್ಮ ತರಕಾರಿಗಳಿಗೆ ಕಾಂಪೋಸ್ಟ್ ಮಾಡಿ ನಾವು ಹಾಕ್ತಾ ಇದ್ದೀವಿ. ಹೇಗೆ ಅಂತ ಹೇಳಿದ್ರೆ, ನಾವು ನಮ್ಮ ಉಸಿರಿನ ಮೇಲೆ ನಾವು ಒಳಗೆ ತಗೊಂಡು ಅಂತ ಇನ್ಹೇಲರ್ ಆ್ಯಂಡ್ ಎಕ್ಸೆಲರ್ ಅಂತ ಹೇಳ್ತೀವಿ. ಒಳಗೆ ತಗೊಂಡಂತಹ ಉಸಿರು ಹಾಗೆ ಒಳಗೆ ಹೋಗಿ ಶುದ್ಧೀಕರಿಸಿ ಹೊರಗಡೆ ಬರುವಂಥದ್ದು ನಮ್ಮ ಉಸಿರು ಅದನ್ನೇ ಯೋಚನೆ ಮಾಡ್ಕೊಂಡಿದ್ರೆ ಏನಾಗುತ್ತೆ, ನಾವು ಧ್ಯಾನಕ್ಕೆ ಕೂತಿದ್ದೀವಿ ಅಂತಲೇ ನಾವು ಮರ್ತೋಗ್ತೀವಿ. ಆ ರೀತಿ ಮಾಡೋದ್ರಿಂದ ಮಂಜುಳಾ ಮೇಡಮ್ ನಮ್ಮ ಬಾಡಿ ಫಿಟ್ ಆಗಿರೋಕ್ಕೆ, ಆಟ ಆಡೋಕ್ಕೆ ಎಲ್ಲ ಅದ್ರ ಬಗ್ಗೆ ಹೇಳ್ತಾರೆ. ಸಿದ್ದಮಾಮ ಕಾಡು ಪ್ರಾಣಿ ಬಂದರೆ ಹೇಗೆ ತಪ್ಪಿಸ್ಕೋಬೇಕು, ಹೇಗೆ ಇರಬೇಕು ಅಂತ ಹೇಳಿದ್ದಾರೆ. ಆಮೇಲೆ ರವಿ ಮಾಮ ನಮಗೆ ಹಾಡು ಹೇಳ್ಕೊಡ್ತಾರಂತೆ. ಆಮೇಲೆ ಬಾಲ್ಯ ವಿವಾಹದ ಬಗ್ಗೆ ಮೇಡಮ್ ಅವರು ತಿಳಿಸಿದ್ದಾರೆ. ಮಾದಕ ವಸ್ತುಗಳನ್ನು ಸೇವಿಸಬಾರ್ದಂತ ಮೇಡಮ್ ಅವರು ಹೇಳಿದ್ದಾರೆ. ಧನ್ಯವಾದ. ನಂಬಿದವರ ಪಾಲಿನ ಕಲ್ಪತರು ನೀನೇ, ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮರೆಗೂ ದಯ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಬೇಲೂರು ಕ್ಷೇತ್ರದ ಶಾಸಕರಾದ ಎಚ್.ಕೆ. ಸುರೇಶ್ ರವರ ಹುಟ್ಟುಹಬ್ಬದ ಅಂಗವಾಗಿ ಪಟ್ಟಣದ ಸಾರ್ವಜನಿಕರ ಆಸ್ಪತ್ರೆಗೆ ಹಣ್ಣು ಹಂಪಲುಗಳನ್ನು ವಿತರಿಸಲಾಯಿತು. ಶಾಸಕ ಎಚ್.ಕೆ. ಸುರೇಶ್ ರವರು ಹುಟ್ಟುಹಬ್ಬದ ಅಂಗವಾಗಿ ಕ್ಷೇತ್ರದಲ್ಲಿ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ತಾಲೂಕು ಅಧ್ಯಕ್ಷ ಗೌರಿ ಸಂಜಯ್ ಹೇಳಿದರು. ಶಾಸಕರ ಹುಟ್ಟುಹಬ್ಬದ ಅಂಗವಾಗಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಶ್ರೀ ಚನ್ನಕೇಶವ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಲಾಗಿದೆ. ಇದೀಗ ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ ವಿತರಿಸುತ್ತಿದ್ದೇವೆ. ಶಾಸಕರಿಗೆ ಕ್ಷೇತ್ರದ ಕೆಲಸ ಇನ್ನಷ್ಟು ಮಾಡುವಂತೆ ದೇವರು ಶಕ್ತಿ ನೀಡಲಿ ಹಾಗೂ ಆಯಸ್ಸು ಮತ್ತು ಆರೋಗ್ಯ ಕೊಡಲಿ ಎಂದು ಹೇಳಿದರು. ಹುಟ್ಟುಹಬ್ಬದ ಅಂಗವಾಗಿ ಪಟ್ಟಣದ ವೈಟಿಟಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ
ಬೀಡಿನಲ್ಲಿ ರಕ್ತದಾನ ಶಿಬಿರ ಆಯೋಜನೆ ಮಾಡಲಾಗಿದೆ. ಹಳೆಬೀಡು, ಜಾವಗಲ್ಲು, ಬೇಲೂರು ಇಲ್ಲಿ ಬೃಹತ್ ರಕ್ತದಾನ ಶಿಬಿರ ಹಾಗೂ ವನ ಮಹೋತ್ಸವ ನಡೆಸಲಾಗುವುದು. ಸರ್ಕಾರಿ ಪ್ರೌಢಶಾಲಾ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ ವಿತರಿಸಲಾಗುತ್ತಿದೆ ಎಂದು ತಿಳಿಸಿದರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಸಿಎಸ್ ಪ್ರಕಾಶ್ ಮಾತನಾಡಿ, ಕ್ಷೇತ್ರದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಶಾಸಕ ಸುರೇಶ್ ಅವರು ಹೊಂದಿದ್ದಾರೆ. ಅವರ ಕ್ಷೇತ್ರದ ಅಭಿವೃದ್ಧಿಯ ದೂರದೃಷ್ಟಿ ಯೋಜನೆಯಂತೆ ಅನುದಾನ ದೊರಕಿದರೆ ಹೆಚ್ಚಿನ ಅನುಕೂಲ ಆಗಲಿದೆ ಎಂದು ಶುಭ ಹಾರೈಸಿದರು. ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ವಿಜಯ್, ವಿನಯ್, ಶರತ್, ಚಾಂದಿ ಇತರರು ಇದ್ದರು. ಕ್ಷೇತ್ರದ ಜನಪರ ಶಾಸಕರಾದ ಹುಲ್ಲಳ್ಳಿ ಸುರೇಶಣ್ಣ ಅವರ ಹುಟ್ಟುಹಬ್ಬ ಪ್ರಯುಕ್ತ ಇತ್ತೀಚೆಗಷ್ಟೇ ಅವರ ಮಾತೃಯೋಗದ ಅವರ ಕೋರಿಕೆ ಮೇರೆಗೆ ಸರಳವಾಗಿ ಹುಟ್ಟುಹಬ್ಬ ಆಚರಿಸಬೇಕು ಅಂತೇಳಿ ಪಕ್ಷದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರೆಲ್ಲ ತೀರ್ಮಾನ ಮಾಡಿ ಅನೇಕ ಸೇವಾ ಚಟುವಟಿಕೆಗಳನ್ನು ಈ ವಿಧಾನಸಭಾ ಕ್ಷೇತ್ರ ಮಾಡ್ತಾ ಇದ್ದೀವಿ. ಮೊದಲಿಗೆ ಕ್ಷೇತ್ರನಾಥ ಚಂಕೇಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ತದನಂತರ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಣೆ ಮಾಡಿ ಈಗ ದಾನದಲ್ಲೇ ಮಹಾದಾನವಾದ ಶ್ರೇಷ್ಠವಾದ ದಾನವಾದ ರಕ್ತದಾನ ಶಿಬಿರ ನಂಬಿಕೊಂಡಿದ್ದೀವಿ. ಇದಲ್ಲದೆ ವೈದ್ಯರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಹ ವಿದ್ಯಾರ್ಥಿಗಳೊಂದಿಗೆ ಈ ರಕ್ತದಾನದ ಬಗ್ಗೆ ಅರಿವು ಮೂಡಿಸಿ ಅಲ್ಲೂ ರಕ್ತದಾನ ಶಿಬಿರ ನಡೀತಾ ಇದೆ. ಇದಲ್ಲದೆ ಹಳೆಬೀಡಿನಲ್ಲಿ, ಜಾವಗಲ್ಲಿನಲ್ಲಿ ಪರಿಸರ ಸಂರಕ್ಷಣೆ ಬಗ್ಗೆ ಗಿಡ ನೆಡುವ ಕಾರ್ಯಕ್ರಮ ಹಾಗೂ ಅಲ್ಲೂ ರಕ್ತದಾನ ಶಿಬಿರ, ಅಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಣ್ಣು ಹಂಪಲ ವಿತರಣೆ ಕಾರ್ಯಕ್ರಮ ನಡೀತಾ ಇದೆ. ಹಾಗೂ ಕ್ಷೇತ್ರದಲ್ಲಿ ಇರುವ ಎಲ್ಲ ಸರ್ಕಾರಿ ಶಾಲಾ ಮಕ್ಕಳಿಗೂ ಇವತ್ತು ಉಚಿತವಾಗಿ ನೋಟ್ಬುಕ್ ಹಾಗೂ ಪೆನ್ನನ್ನು ವಿತರಣೆ ಮಾಡ್ತಾ ಇದೀವಿ. ಎಲ್ಲ ಆಯಾ ಕ್ಷೇತ್ರದಲ್ಲಿ ಆಯಾ ಮಹಾಶಕ್ತಿ ಕೇಂದ್ರದಲ್ಲಿ ಆ ಶಕ್ತಿ ಕೇಂದ್ರದಲ್ಲಿ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಇವತ್ತು ಒಂದು ಸೇವಾ ಚಟುವಟಿಕೆಯನ್ನು ನಡೆಸಿಕೊಡ್ತಾ ಇದ್ದಾರೆ. ಸುರೇಶಣ್ಣ ಅವರ ಅಭಿಮಾನದಿಂದ, ಅವರ ಜನಪರ ಕಾಳಜಿಯಿಂದ ಇನ್ನಷ್ಟು ಅವರಿಗೆ ಭಗವಂತ ಚಂಕೇಸ್ವಾಮಿ ಶಕ್ತಿ ಕೊಟ್ಟು ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಭವಿಷ್ಯ ಉಜ್ವಲವಾಗಿರಲಿ ಹಾಗೂ ಅವ್ರಿಗೂ ಆರೋಗ್ಯ ಅಚ್ಚರಿ ಕೊಟ್ಟು ಕ್ಷೇತ್ರಕ್ಕೆ ಸೇವೆ ಮಾಡಲು ಇನ್ನಷ್ಟು ಶಕ್ತಿ ಕೊಡಲಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀವಿ. ಬೇಲೂರು ವಿಧಾನಸಭಾ ಕ್ಷೇತ್ರದ ಘನವೆತ್ತ ಶಾಸಕರಾದಂತಹ ಶ್ರೀ ಎಚ್.ಕೆ. ಸುರೇಶ್ ರವರ ಹುಟ್ಟುಹಬ್ಬ. ಈ ದಿನ ಅವರ ಅಭಿಮಾನಿಗಳು ತಮ್ಮೆಲ್ಲರಿಗೂ ಕೂಡ ನೋಟ್ ಪುಸ್ತಕ ಹಾಗೂ ಪೆನ್ನುಗಳನ್ನ ದಾನವಾಗಿ ನೀಡುವ ಮೂಲಕ ಶಾಸಕರ ಶಿಕ್ಷಣ ಪ್ರೇಮವನ್ನ ಮೆರೆದಿದ್ದಾರೆ. ಅವರಿಗೆ ಎಲ್ಲ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಎಲ್ಲ ಶಿಕ್ಷಕರ ವೃಂದದ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅರಹಳ್ಳಿ ವತಿಯಿಂದ ತಿಳಿಸುತ್ತೇವೆ. ಧನ್ಯವಾದಗಳು. ಎಚ್.ಕೆ. ಸುರೇಶ್ ರವರು ಬೇಲೂರು ವಿಧಾನಸಭಾ ಕ್ಷೇತ್ರ ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ್ ಅರಸ್, ಬೇಲೂರು. ಸಿದ್ದಾಪುರದ ಎಸ್ಎನ್ಡಿಪಿ ಕಚೇರಿಯಲ್ಲಿ ಗೋಷ್ಠಿ ನಡೆಸಿ ಶ್ರೀ ನಾರಾಯಣ ಗುರು ಜಯಂತಿ ಆಚರಣೆ ಪೂರ್ವ ಸಿದ್ಧತೆ ಬಗ್ಗೆ ತಿಳಿಸಿದ್ದಾರೆ. ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಕೊಡಗು ಯೂನಿಯನ್ ಜಯಂತಿ ಆಚರಣಾ ಸಮಿತಿ ಹಾಗೂ ಎಸ್ಎನ್ಡಿಪಿ ಶಾಖೆಗಳ ಸಂಯುಕ್ತಾಶ್ರಯದಲ್ಲಿ ಸಿದ್ದಾಪುರದಲ್ಲಿ 171ನೇ ಬ್ರಹ್ಮಶ್ರೀ ಶ್ರೀ ನಾರಾಯಣ ಗುರು ಜಯಂತಿಯನ್ನ ಅತಿ ವಿಜೃಂಭಣೆಯಿಂದ ಆಚರಿಸಲಾಗುವುದು ಎಂದು ಎಸ್ಎನ್ಡಿಪಿ ಕೊಡಗು ಯೂನಿಯನ್ ಜಿಲ್ಲಾಧ್ಯಕ್ಷ ವಿಕೆ ಲೋಕೇಶ್ ತಿಳಿಸಿದ್ದಾರೆ. ಎಸ್ಎನ್ಡಿಪಿ ಕಚೇರಿಯಲ್ಲಿ ಕರೆದ ಗೋಷ್ಠಿಯಲ್ಲಿ ಮಾತನಾಡಿ, ಕಳೆದ ಹಲವು ವರ್ಷಗಳಿಂದಲೂ ಶ್ರೀ ನಾರಾಯಣ ಗುರು ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಿಕೊಂಡು ಬರಲಾಗುತ್ತಿದ್ದು 171ನೇ ಜಯಂತಿ ಆಚರಣೆಗೆ ಎಲ್ಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಸೆಪ್ಟೆಂಬರ್ 7ರಂದು ಬೆಳಗ್ಗೆ 9:30ಕ್ಕೆ ಗುರುಪೂಜೆ ನಡೆಯಲಿದ್ದು 10 ಗಂಟೆಗೆ ಮ್ಯಾಗಡೂರ್ ಎಸ್ಟೇಟ್ ಮಾಲೀಕ ಟಿಕೆ ಸೋಮನ್ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. 10:30ಕ್ಕೆ ಬಿಎಸ್ಎನ್ ಎಸ್ಎಸ್ಸಿ ಉಪಾಧ್ಯಕ್ಷ ಎಂವಿ ಸಜೀವ ಉದ್ಘಾಟನೆ ಮಾಡಲಿದ್ದಾರೆ. ನಂತರ ಶ್ರೀ ನಾರಾಯಣ ಗುರುಗಳ ಮೂರ್ತಿಯನ್ನ ಅಲಂಕೃತ ಮಂಟಪದಲ್ಲಿ ವಾದ್ಯಮೇಳದೊಂದಿಗೆ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮುಂಭಾಗದಿಂದ ಆರಂಭಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯೊಂದಿಗೆ ಶ್ರೀ ನಾರಾಯಣ ಸಭಾಂಗಣಕ್ಕೆ ಬರಲಾಗುವುದು. ಮೆರವಣಿಗೆಯಲ್ಲಿ ಜಿಲ್ಲೆ ಹಾಗೂ ರಾಜ್ಯದ ನಾನಾ ಭಾಗಗಳಿಂದ ಸಾವಿರಾರು ಸಂಖ್ಯೆಯ ಭಕ್ತರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಪ್ರಾರ್ಥನೆ, ಪ್ರಾಸ್ತಾವಿಕ ನುಡಿಯೊಂದಿಗೆ ಅರಮೇರಿ ಕಳಂಚೇರಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿಯವರು ಆಶೀರ್ವಚನ ನೀಡಲಿದ್ದಾರೆ. ಎಸ್ಎನ್ಡಿಪಿ ಕೊಡಗು ಯೂನಿಯನ್ ಜಿಲ್ಲಾಧ್ಯಕ್ಷ ವಿಕೆ ಲೋಕೇಶ್ ಅಧ್ಯಕ್ಷತೆ ವಹಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಒಡೆಯರ್, ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ, ವಿಧಾನ ಪರಿಷತ್ ಸದಸ್ಯರಾದ ಸುಜಾ ಕುಶಾಲಪ್ಪ, ಮಾಜಿ ವಿಧಾನಸಭಾ ಅಧ್ಯಕ್ಷರಾದ ಕೆಜಿ ಬೋಪಯ್ಯ, ರಾಜ್ಯ ಒಕ್ಕಲಿಗರ ಸಂಘ ನಿರ್ದೇಶಕರಾದ ಹರಪಹಳ್ಳಿ ರವೀಂದ್ರ, ಆರೆಂಜ್ ಕೌಂಟಿ ರೆಸಾರ್ಟ್ ಸಂಸ್ಥೆಯ ಚೇರ್ಮನ್ ಇಮ್ಯಾನುವಲ್ ಟಿ ರಾಮಪುರಂ, ಹಿಂದೂ ಮಲಯಾಳಿ ಸಮಾಜದ ಅಧ್ಯಕ್ಷರಾದ ವಿಎಂ ವಿಜಯನ್, ಬಿಲ್ಲವ ಸಮಾಜದ ಅಧ್ಯಕ್ಷರಾದ ಬಿಆರ್ ಲಿಂಗಪ್ಪ, ಕೊಡವ ಕಲ್ಚರಲ್ ಅಸೋಸಿಯೇಷನ್ ಅಧ್ಯಕ್ಷ ಕುಕ್ಕೆ ರೌತಪ್ಪ, ಪ್ಯಾಂಡಿಂಗ್ಟನ್ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಟಿಎಲ್ ಪ್ರವೀಣ್,
ಲಿಟಲ್ ಕಾಲರ್ಸ್ ಅಕಾಡೆಮಿಯ ಪೂಜಾ ಸಜೇಶ್ ಸೇರಿದಂತೆ ಮತ್ತಿತರರು ಭಾಗವಹಿಸಲಿದ್ದಾರೆ. ಇದೇ ಸಂದರ್ಭ 2024-25ನೇ ಸಾಲಿನ ದ್ವಿತೀಯ ಪಿಯುಸಿ ಮತ್ತು ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು ಹಾಗೂ ಸಾಧಕರಿಗೆ ಗೌರವ ಸಮರ್ಪಣೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಗೋಷ್ಠಿಯಲ್ಲಿ ಎಸ್ಎನ್ಡಿಪಿ ಕಾರ್ಯದರ್ಶಿ ಪ್ರೇಮಾನಂದ, ವನಿತಾ ಯೂನಿಯನ್ ಅಧ್ಯಕ್ಷೆ ರೀಶಾ ಸುರೇಂದ್ರನ್, ಆಚರಣಾ ಸಮಿತಿ ಅಧ್ಯಕ್ಷರಾದ ಎಂಜಿ ರಾಜು, ಕಾರ್ಯದರ್ಶಿ ರಜಿತ್ ಕುಮಾರ್, ಪ್ರಮುಖರಾದ ಗಿರೀಶ್ ಮಟ್ಟಂ, ಎಂಎ ಆನಂದ್, ಪಾಪಯ್ಯ ಉಪಸ್ಥಿತರಿದ್ದರು. ಕೊಡಗು ಎಸ್ಎನ್ಡಿಪಿ ಯೂನಿಯನ್ ವತಿಯಿಂದ ಆಯೋಜನೆಯನ್ನು ಮಾಡಿತು. ಇವೆಲ್ಲದರ ಜೊತೆಗೇನೆ ಸುಮಾರು ಕಳೆದ ಈ ಒಂದು ಸಾಲಿನಲ್ಲಿ ಸುಮಾರು 5 ಲಕ್ಷ ರೂಪಾಯಿಯಷ್ಟು ಚಾರಿಟಿ ರೂಪದಲ್ಲಿ ಧನ ಸಹಾಯವನ್ನು ಕೂಡ ಬೇರೆ ಬೇರೆ ದೃಷ್ಟಿಯಡಿಯಲ್ಲಿ ಕೊಡಗು ಎಸ್ಎನ್ಡಿಪಿ ಯೂನಿಯನ್ನಿಂದ ನೀಡಿದೆ. ಗುರುವಿನ ಏನು ಆದರ್ಶ ಇತ್ತು ಅದರ ಪ್ರಕಾರ ಸಂಘಟನೆಯನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದೆ. ಇವತ್ತು ಮಹಾನ್ ಮಾನವತಾವಾದಿ ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನ ನೆನೆಸುವಂಥ ದಿನ, ಅವರ ಜಯಂತಿಯನ್ನು 171ನೇ ಜಯಂತಿಯನ್ನು ಈ ಬರುವ ಆದಿತ್ಯವಾರ ಅಂದರೆ 7/9/2025 ಬಹಳ ವಿಜೃಂಭಣೆಯಿಂದ ಜಿಲ್ಲೆಯ ಕೇಂದ್ರ ಸ್ಥಾನವಾದ SNDP ಸಂಬಂಧಪಟ್ಟಂಗೆ ಕೇಂದ್ರ ಸ್ಥಾನವಾದ ಸಿದ್ದಾಪುರದಲ್ಲಿ ಆಯೋಜನೆ ಮಾಡಲು ಆಡಳಿತ ಮಂಡಳಿ ತೀರ್ಮಾನವನ್ನು ಕೈಗೊಂಡಿದೆ. ಬೆಳಿಗ್ಗೆ 9:30 ಗಂಟೆಗೆ ಗುರುಪೂಜೆ, 10 ಗಂಟೆಗೆ ಧ್ವಜಾರೋಹಣ, ಹಾಗೆಯೇ 11 ಗಂಟೆಗೆ ಮೆರವಣಿಗೆಯನ್ನು ಕೂಡ ಆಯೋಜನೆಯನ್ನು ಮಾಡಿದೆ. ಈ ಮೆರವಣಿಗೆಯ ಧ್ವಜಾರೋಹಣವನ್ನು ಶ್ರೀಯುತ MP ಶಿವಪ್ರಸಾದ್ ರವರು ಈ ಹಿಂದೆ ಯೂನಿಯನ್ ಕೌನ್ಸಿಲರ್ ಆಗಿ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸಿದಂಥವರು, ಅವರು ಧ್ವಜಾರೋಹಣವನ್ನು ನೆರವೇರಿಸಲಿದ್ದಾರೆ. ಹಾಗೆಯೇ ಮೆರವಣಿಗೆಯ ಉದ್ಘಾಟನೆಯನ್ನು ಈ ಹಿಂದಿನ ಸಾಲಿನಲ್ಲಿ ಕಾರ್ಯದರ್ಶಿಯಾಗಿ ಹಾಗೆಯೇ ನಮ್ಮದೇ ಆದ ಸಹಕಾರಿ ಸಂಸ್ಥೆಯಾದ BSNCCನ ಉಪಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು ಮೆರವಣಿಗೆ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಹಾಗೆಯೇ ಮೆರವಣಿಗೆ ಸಿದ್ದಾಪುರ ಅಯ್ಯಪ್ಪ ದೇವಸ್ಥಾನದಿಂದ ಸ್ವರ್ಣಮಾಲಾ ಕಲ್ಯಾಣ ಮಂಟಪದವರೆಗೆ 1 ಕಿಲೋಮೀಟರ್ ಉದ್ದಕ್ಕೆ ಮೆರವಣಿಗೆ ಬರುತ್ತದೆ. ಅದರಲ್ಲಿ ನಾರಾಯಣ ಗುರುಗಳ ಮೂರ್ತಿಯನ್ನು ಹೊತ್ತಂಥ ಅಲಂಕೃತ ಮಂಟಪ ಜೊತೆಯಲ್ಲಿ ಎಲ್ಲ ಕಲಾ ತಂಡಗಳನ್ನ ವಾದ್ಯಮೇಳಗಳೊಂದಿಗೆ ಮೆರವಣಿಗೆ ಸ್ವರ್ಣಮಾಲಾ ಕಲ್ಯಾಣ ಮಂಟಪ ಗಂಟ ಬರುವಂಥದ್ದಿದೆ. ನಂತರ ನಡೆಯುವಂಥ ಸಭಾ ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಆಶೀರ್ವಚನವನ್ನು ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ನೆರವೇರಿಸಲಿದ್ದಾರೆ. ಈ ಸಭಾ ಕಾರ್ಯಕ್ರಮದಲ್ಲಿ ಕೊಡಗು ಮೈಸೂರು ಸಂಸದರು ಅಂತ ಶ್ರೀಯುತ ಯದುವೀರ್ ಅವರು ಉಪಸ್ಥಿತರಿರಲಿದ್ದಾರೆ. ಹಾಗೆಯೇ ಈ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಮತ್ತು ವಿರಾಜಪೇಟೆ ಕ್ಷೇತ್ರದ ಶಾಸಕರಾದಂಥ ಶ್ರೀಯುತ IS ಪೊನ್ನಣ್ಣವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಹಾಗೆಯೇ ಈ ಭಾಗದ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀಯುತ ಮಂಡ್ಯಬಂಡ ಸುಜಾ ಕುಶಾಲಪ್ಪನವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಹಾಗೆಯೇ ಈ ಹಿಂದೆ ಸಭಾ ಅಧ್ಯಕ್ಷರಾಗಿ ಮತ್ತು ಈ ಹಿಂದಿನ ವಿರಾಜಪೇಟೆ ಕ್ಷೇತ್ರದ ಶಾಸಕರಾಗಿ ಸೇವೆ ಸಲ್ಲಿಸಿದ ಶ್ರೀಯುತ KG ಬೋಪಯ್ಯನವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿದ್ದಾರೆ. ಹಾಗೆಯೇ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದಂಥ ಶ್ರೀಯುತ ಹರಪಳ್ಳಿ ರವೀಂದ್ರ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಹಾಗೆಯೇ ಆರೆಂಜ್ ಕೌಂಟಿ ಚೇರ್ಮನ್ ಆದಂಥ ಶ್ರೀಯುತ ಇಮ್ಯಾನ್ಯುಯಲ್ T ರಾಮಪುರಂ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿದ್ದಾರೆ. ಹಾಗೆಯೇ ಹಿಂದೂ ಮಲಯಾಳಿ ಸಮಾಜದ ಜಿಲ್ಲಾಧ್ಯಕ್ಷರಾದ VM ವಿಜಯನ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಹಾಗೆಯೇ ಜಿಲ್ಲಾ ಬಿಲ್ಲವ ಸಮಾಜದ ಅಧ್ಯಕ್ಷರಾದಂಥ ಶ್ರೀಯುತ TR ಲಿಂಗಪ್ಪನವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿದ್ದಾರೆ. ಹಾಗೆಯೇ ಸಿದ್ದಾಪುರ ಕೊಡವ ಕಲ್ಚರಲ್ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಶ್ರೀಯುತ ಕುಕ್ಕೇರ ಉತ್ತಪ್ಪನವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿದ್ದಾರೆ. ಹಾಗೆಯೇ ಪ್ಯಾಡಿಂಗ್ಟನ್ ಎಕ್ಸ್ಪ್ರೆಸ್ ಲಕ್ಸುರಿ ಬೋಟಿಕ್ ಹೋಟೆಲ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀಯುತ TL ಪ್ರವೀಣ್ ರವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಹಾಗೆಯೇ ಲಿಟಲ್ ಕಾಲರ್ಸ್ ಅಕಾಡೆಮಿ ವಿರಾಜಪೇಟೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ಶ್ರೀಮತಿ ಪೂಜಾ ಸುರೇಶ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಚೆಂದಗೊಳಿಸಲಿದ್ದಾರೆ. ಹಾಗೆಯೇ ಇವೆಲ್ಲದ ನಂತರ ಎಲ್ಲರಿಗೂ ಕೂಡ ಭಾಗವಹಿಸಿದಂಥ ಪ್ರತಿಯೊಬ್ಬರಿಗೂ ಕೂಡ ಭೋಜನದ ವ್ಯವಸ್ಥೆಯನ್ನು ಕೂಡ ನಾವು ಏರ್ಪಡಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ 10ನೇ ತರಗತಿ ಮತ್ತು ದ್ವಿತೀಯ PUCಯಲ್ಲಿ 90% ಅಂಕಗಿಂತ ಅಧಿಕ ಪಡೆದಂಥ ಶಾಖಾ ಸದಸ್ಯರ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವ ದೃಷ್ಟಿಯಡಿಯಲ್ಲಿ ಪಾರಿತೋಷಕ ವಿತರಣೆ ಕೂಡ ಆ ದಿನ ಹಮ್ಮಿಕೊಳ್ಳಲಾಗ್ತದೆ. ಜೊತೆಗೇನೆ ನಂತರ
2 ಗಂಟೆಯ ನಂತರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಕ್ಯಾಲಿಕಟ್ನ 7 ಬೀಟ್ಸ್ ಆರ್ಕೆಸ್ಟ್ರಾ ಕ್ಯಾಲಿಕಟ್ ಇವರ ಒಂದು ಸಂಗೀತ ರಸಮಂಜರಿ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಸಂಗೀತ ರಸಮಂಜರಿ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿ ಕಲಾವಿದರಾಗಿ ರಂಜು ಚಾಲಕೋಡಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಇವು ಬೆಳಿಗ್ಗೆ 9:30ಯಿಂದ ಸಂಜೆ 6 ಗಂಟೆ ತನಕ ವಿವಿಧ ಕಾರ್ಯಕ್ರಮಗಳನ್ನು ಕೊಡಗು SNDP ಯೂನಿಯನ್ ಹಮ್ಮಿಕೊಂಡಿದೆ. ಈ ತಮ್ಮೆಲ್ಲರ ಮುಖಾಂತರ ಜಿಲ್ಲೆಯಲ್ಲಿರುವ ಎಲ್ಲರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನು ಬಯಸ್ತೇವೆ. ನ್ಯೂಸ್ ಸಂಗಮಕ್ಕಾಗಿ ವಂಶಿಹಾನಿ ಕುಶಾಲನಗರ. ಚಿಕ್ಕಬಳ್ಳಾಪುರ ತಾಲೂಕಿನ ತಾಂಡ್ರಮದಹಳ್ಳಿ ಗ್ರಾಮದ ಬಾವಿಯೊಂದರಲ್ಲಿ ಆಕಸ್ಮಿಕವಾಗಿ ಕಾಲು ಜಾರಿ ನಾಯಿ ಮರಿ ಬಿದ್ದಿರುವ ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ತಾಂಡ್ರಮರದಹಳ್ಳಿ ಗ್ರಾಮದಲ್ಲಿ ಜಯಚಂದ್ರ ಎಂಬುವವರ ಹೊಲದಲ್ಲಿಯ ಬಾವಿಯೊಂದರಲ್ಲಿ ನಾಯಿ ಮರಿಯು ಕಲ್ಲು ಕಟ್ಟಡದ ಅಂದಾಜು 30 × 30 ಅಡಿ ವಿಸ್ತಾರವಾದ 65 ರಿಂದ 70 ಅಡಿ ಆಳದ ತೆರೆದ ನೀರಿಲ್ಲದ ಬಾವಿಯಲ್ಲಿ ಆಕಸ್ಮಿಕವಾಗಿ ಕಾಲು ಜಾರಿ ನಾಯಿ ಮರಿ ಬಿದ್ದಿದ್ದು, ಸದರಿ ಸ್ಥಳೀಯ ನಿವಾಸಿಗಳು ಘಟನೆಯ ವಿಷಯವನ್ನ ಚಿಕ್ಕಬಳ್ಳಾಪುರ ಅಗ್ನಿಶಾಮಕ ಠಾಣೆ ನಿಯಂತ್ರಣ ಕೊಠಡಿಗೆ ದೂರವಾಣಿ ಮೂಲಕ ಕರೆ ಮಾಡಿ ವೇಣುಗೋಪಾಲರಾಜ್ ಅವರಿಗೆ ತಿಳಿಸಿದ್ದಾರೆ. ವೇಣುಗೋಪಾಲರಾಜ್ರವರು ತಿಳಿಸಿದರು. ಕರೆ ಬಂದ ತಕ್ಷಣ ವಾಹನದೊಂದಿಗೆ ಅಗ್ನಿಶಾಮಕ ತಂಡ ಸ್ಥಳಕ್ಕೆ ದೌಡಾಯಿಸಿ ಕಾರ್ಯಪ್ರವೃತ್ತರಾಗಿ ಸುಮಾರು 65 ರಿಂದ 70 ಅಡಿ ಆಳದ ಬಾವಿಯಲ್ಲಿ ಹಗ್ಗಗಳ ಸಹಾಯದಿಂದ ಕೆಳಗಿಳಿದು ಸುಮಾರು 40 ನಿಮಿಷಗಳ ಕಾಲ ಶ್ರಮವಹಿಸಿ ಸಿಬ್ಬಂದಿಯವರುಗಳು ಬಕೆಟ್ ಹಾಗೂ ಹಗ್ಗಗಳ ಸಹಾಯದಿಂದ ಪ್ರಾಣ ರಕ್ಷಣೆಗಾಗಿ ಕೂಗುತ್ತಿದ್ದ ನಾಯಿ ಮರಿಯನ್ನ ಜೀವಂತವಾಗಿ ಅಗ್ನಿಶಾಮಕ ಇಲಾಖೆಯ ತಂಡ ರಕ್ಷಣೆ ಮಾಡಿದ್ದಾರೆ. ಈ ಸಮಯ ಪ್ರಜ್ಞೆ ಕಾರ್ಯವನ್ನ ವೀಕ್ಷಿಸಿದ ತಾಂಡ್ರಮರದಹಳ್ಳಿ ಗ್ರಾಮದ ಸ್ಥಳೀಯ ನಿವಾಸಿಗಳು ಅಗ್ನಿಶಾಮಕ ತಂಡದ ಕಾರ್ಯದಕ್ಷತೆಯನ್ನು ಮೆಚ್ಚಿ ಶ್ಲಾಘಿಸಿ ಹಾಗೂ ಹಸ್ತಲಾಘವ ಮಾಡಿ ನಾಯಿ ಮರಿಯ ಪ್ರಾಣ ರಕ್ಷಣೆ ಮಾಡಿದ್ದಕ್ಕಾಗಿ ಅಭಿನಂದನೆ ಸಲ್ಲಿಸಿದ್ದಾರೆ. ಪ್ರಮುಖ ಅಗ್ನಿಶಾಮಕದವರಾದ ಶ್ರೀನಿವಾಸ್ ರವರ ನೇತೃತ್ವದಲ್ಲಿ ರವೀಂದ್ರ ಸಂಗಮ, ನಾಗಪ್ಪ ಶಿವಾಪುರ, ಹುಲ್ಲಪ್ಪ ಗೌಡ ಗದ್ದಿಗೌಡರ, ಮಂಜುನಾಥ್ ಭಿಂಗ್ರೆ, ಗಣೇಶ್ ಗೌಡ ಹಾಗೂ ರಾಜು ಮುರಕುಟ್ಟಿ ಭಾಗವಹಿಸಿದ್ದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹಾನಿ ಕುಶಾಲನಗರ. ಹಾಸನ ಜಿಲ್ಲೆ ಬೇಲೂರು ಪಟ್ಟಣ ಶ್ರೀ ಚೆನ್ನಕೇಶವ ಸ್ವಾಮಿ ದೇಗುಲದ ಮುಂಭಾಗದಲ್ಲಿ LICಯ 69ನೇ ವರ್ಷದ ವಾರ್ಷಿಕೋತ್ಸವ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಲಾಯಿತು. ಭಾರತೀಯ ಜೀವ ವಿಮಾ ನಿಗಮ 69 ವಸಂತಗಳ ಪೂರೈಸಿ 70ನೇ ವರ್ಷಕ್ಕೆ ಕಾಲಿಟ್ಟಿದ್ದು, ವಾರ್ಷಿಕೋತ್ಸವ ಅಂಗವಾಗಿ ಗ್ರಾಹಕರ ಜನಜಾಗೃತಿ ಜಾಥಾ ನಡೆಸಲಾಗುತ್ತಿದೆ ಎಂದು ಭಾರತೀಯ ಜೀವ ವಿಮಾ ನಿಗಮದ ವ್ಯವಸ್ಥಾಪಕ ಜೈಶಂಕರ್ ತಿಳಿಸಿದರು. ಇಲ್ಲಿನ ಶ್ರೀ ಚೆನ್ನಕೇಶವ ಸ್ವಾಮಿ ದೇಗುಲದ ಮುಂಭಾಗದಲ್ಲಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು 19,656 ಸೆಪ್ಟೆಂಬರ್ 1ರಂದು ಅಂದಿನ ಸರ್ಕಾರ 245ಕ್ಕೂ ಹೆಚ್ಚು ಕಂಪನಿಗಳನ್ನು ವಿಲೀನಗೊಳಿಸಿ ರಾಷ್ಟ್ರೀಕರಣಗೊಳಿಸಿತು. ಅದರ ಪರಿಣಾಮ ಭಾರತೀಯ ಜೀವ ವಿಮಾ ನಿಗಮ ಜನ್ಮ ತಾಳಿದೆ ಎಂದು ಹೇಳಿದರು. ನಿಗಮದಲ್ಲಿ ನವಜೀವನ ಶ್ರೀ ಒಳ್ಳೆಯ ಪಾಲಿಸಿ ಹೊರತಂತಿವೆ. ಜೀವನ ಉತ್ಸವ ಪಾಲಿಸಿ 100 ವರ್ಷದವರೆಗೆ ರಕ್ಷಣೆ ನೀಡಲಿದ್ದು, ಪ್ರತಿ ವರ್ಷ ಹಣ ಪಾಲಿಸಿದಾರರಿಗೆ ನೀಡುವುದಾಗಿದೆ. ಮಕ್ಕಳ ವಿದ್ಯಾಭ್ಯಾಸ, ಮದುವೆ, ವೃದ್ಧಾಪ್ಯಕ್ಕೆ ಅನುಕೂಲ ಆಗುವಂತೆ ಪಾಲಿಸಿಗಳಿವೆ ಎಂದು ಮಾಹಿತಿ ನೀಡಿದರು. ಈ ಸಂದರ್ಭ ಅಭಿವೃದ್ಧಿ ಅಧಿಕಾರಿಗಳಾದ BT ರವಿಕುಮಾರ್, ಸಂಜಯ್ ಕುಮಾರ್ ಹಾಗೂ ಪ್ರತಿನಿಧಿಗಳು ಇದ್ದರು. ಬಸವೇಶ್ವರ ವೃತ್ತದವರೆಗೆ ಜಾಥಾ ನಡೆಸಲಾಯಿತು. ನಮಸ್ಕಾರ. ನಮ್ಮ ಭಾರತೀಯ ಜೀವ ವಿಮಾ ನಿಗಮ 69 ವಸಂತಗಳನ್ನ ಪೂರೈಸಿ 70ನೇ ವರ್ಷಕ್ಕೆ ಕಾಲಿಟ್ಟಿದೆ. ಸೆಪ್ಟೆಂಬರ್ 1, 1956ರಂದು ನಮ್ಮ ಆಗಿನ ಇದ್ದಂಥ ಸರ್ಕಾರ 245ಕ್ಕೂ ಹೆಚ್ಚು ಖಾಸಗಿ ಕಂಪನಿಗಳನ್ನ ವಿಲೀನಗೊಳಿಸಿ ಒಂದು ರಾಷ್ಟ್ರೀಕರಣ ಮಾಡಿತು. ಅದರ ಪ್ರತಿಫಲವಾಗಿ ಸೆಪ್ಟೆಂಬರ್ 1, 1956ರಂದು ಭಾರತೀಯ ಜೀವ ವಿಮಾ ನಿಗಮ ಜನ್ಮ ತಾಳಿದೆ. ಅಲ್ಲಿಂದ ಇಲ್ಲಿವರೆಗೆ 69 ವರ್ಷ ಪೂರೈಸಿ 70ನೇ ವರ್ಷಕ್ಕೆ ಕಾಲಿಟ್ಟಿದೆ. ನಾವು ಈ ಒಂದು 69ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಈ ಮೊದಲನೇ ವಾರ 1ರಿಂದ 7ನೇ ತಾರೀಕುವರೆಗೆ ನಾವು ವಿಮಾ ಸಪ್ತಾಹ ಅಂತ ಆಚರಣೆ ಮಾಡ್ತೀವಿ. ದೇಶದಾದ್ಯಂತ ಇರತಕ್ಕಂಥ 2048 ಶಾಖೆಗಳಲ್ಲೂ ಕೂಡ ಈ ಒಂದು ಸಂಭ್ರಮ ಆಚರಣೆ ಇರುತ್ತೆ. ಆ ಒಂದು ವಿಮಾ ಸಪ್ತಾಹದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ನಡೆಸ್ತೀವಿ. ಅದರ ಅಂಗವಾಗಿ ಇಂದು ಎಲ್ಲ ಪ್ರತಿನಿಧಿ ಮಿತ್ರರು, ಅಭಿವೃದ್ಧಿ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಎಲ್ಲರೂ ಸೇರಿ ಒಂದು ಜನಜಾಗೃತಿಯ ಒಂದು ನಡಿಗೆ ಜಾಥಾವನ್ನು ಈ ದಿನ ನಮ್ಮ ಬೇಲೂರು ಉಪಶಾಖೆಯಿಂದ ಆಯೋಜಿಸ್ತೇವೆ. ಇದು ಇಲ್ಲಿ ನಮ್ಮ ಶ್ರೀ ಚೆನ್ನಕೇಶವ ದೇವಾಲಯದ ಇಂದ ಹೊರಟು ಬಸವೇಶ್ವರ ವೃತ್ತದಿಂದ ಶಾಖೆಗೆ ತಲುಪುವಂಥ ಒಂದು ನಡಿಗೆ ಜಾಥಾ, ಒಂದು ಗ್ರಾಹಕರ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಇದಾಗಿದೆ. ನಮ್ಮ ಒಂದು ಭಾರತೀಯ ಜೀವ ನಿಗಮ ಅದು ಹುಟ್ಟಿದಾಗಿನಿಂದ ಇಲ್ಲಿವರೆಗೂ ಜನಸೇವೆಯನ್ನು ಮಾಡ್ತಾ ಭಾರತ ದೇಶದಾದ್ಯಂತ ಎಲ್ಲ ಕುಟುಂಬಗಳಿಗೆ ಒಂದು ಆರ್ಥಿಕ ಭದ್ರತೆಯನ್ನು ಒದಗಿಸ್ತಾ ಬಂದಿದೆ. ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಪಾಲಿಸಿಗಳು ಹಾಗೆ ಹುಟ್ಟಿದ ಮಗುವಿಂದ ಹಿಡಿದು ವಯಸ್ಕರವರೆಗೆ ಎಲ್ಲ ರೀತಿಯ ಒಂದು ಆರ್ಥಿಕ ಅನುಕೂಲಗಳನ್ನ ಕುಟುಂಬಕ್ಕೆ, ಸ್ವಂತಕ್ಕೆ ಕಲ್ಪಿಸೋ ನಿಟ್ಟಿನಲ್ಲಿ ಪಾಲಿಸಿಗಳಿದ್ದಾವೆ. ಸೊ ಪಾಲಿಸಿನ ಪ್ರತಿಯೊಬ್ಬ ಪ್ರಜೆಗಳು ಮಾಡಿಸಿ ಅದರ ಅನುಕೂಲಗಳನ್ನ ತಮಗೆ ಮತ್ತು ತಮ್ಮ ಕುಟುಂಬಕ್ಕೆ ಅವರು ಕಲ್ಪಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾರೆ.
ಹೊಸ ಯೋಜನೆ ಯಾವುದಾದ್ರೂ ಹಾಕ್ಕೊಂಡಿದ್ದೀರಿ ಸರ್? ಈಗ ಕಳೆದ ವರ್ಷ ನಾವು ನವಜೀವನ್ ಶ್ರೀ ಅಂತೇಳಿ ಒಂದು ಗ್ಯಾರಂಟಿಡ್ ಪ್ರಾಡಕ್ಟ್ ಒಂದು ಬಿಡುಗಡೆ ಆಗಿದೆ. ಅದು ತುಂಬ ಅದ್ಭುತವಾಗಿದೆ. ಹಿಂದೆ ಜೀವನ್ ಶ್ರೀ ಅಂತ ಹೇಳಿ ಒಂದು ಪಾಲಿಸಿ ಜನಾಕರ್ಷಕವಾಗಿ ಅತ್ಯಂತ ಹೆಚ್ಚಿನ ಲಾಭದಾಯಕವಾಗಿ ಜನಗಳಿಗೆ ಅನುಕೂಲನ ಮಾಡಿಕೊಟ್ಟಿದೆ. ಅದೇ ಥರವಾಗಿ ಒಂದು ನ್ಯೂ ಜನಜೀವನ್ ಶ್ರೀ ಪಾಲಿಸಿ ಕೂಡ ಈಗ ಬಿಡುಗಡೆಯಾಗಿದೆ. ಮತ್ತು ಜೀವನ ಉತ್ಸವ ಪಾಲಿಸಿ ಅಂತ ಹೇಳಿ ಅದು 100 ವರ್ಷದವರೆಗೆ, ಸೊ ಜೀವನ ಪೂರ್ತಿ ಒಂದು ರಕ್ಷಣೆಯನ್ನು ಕೊಡುವಂಥದ್ದು. ಮತ್ತು ಪ್ರತಿ ವರ್ಷ ಒಂದು ನಿಗದಿತವಾದಂಥ ಮೊತ್ತವನ್ನು ಅವರ ನಿರ್ವಹಣೆಗೆ ಕೊಡುವಂಥದ್ದು. ಅವರು ನಮ್ಮ ಸಂಸ್ಥೆಯಲ್ಲೇ ಬಿಟ್ಟಿದ್ದಾದರೆ ಅವರಿಗೆ ಅದು ಚಕ್ರಬಡ್ಡಿ ರೂಪದಲ್ಲಿ ಒಂದು ಆಸ್ತಿಯಾಗಿ ಅವರಿಗೆ ಒಂದು ನಿರ್ದಿಷ್ಟ ಅವಧಿಗೆ ಕೊಡುವಂಥ ಒಂದು ಪಾಲಿಸಿ ಇದಾಗಿದೆ. ಹಾಗಾಗಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಪಾಲಿಸಿಗಳು ಮಕ್ಕಳಿಗಾಗಿರ್ಬೋದು ಅಥವಾ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ, ಮದುವೆಗೆ, ಅವರ ಒಂದು ಭವಿಷ್ಯಕ್ಕೆ, ಮತ್ತು ವಯಸ್ಸಾದಂಥ ಸಂದರ್ಭದಲ್ಲಿ ಒಂದು ವೃದ್ಧಾಪ್ಯದಲ್ಲಿ ಅವರಿಗೆ ಒಂದು ರೆಗ್ಯುಲರ್ ಇನ್ಕಮ್ಗೆ ಎಲ್ಲ ರೀತಿಯ ಒಂದು ಅನುಕೂಲಕ್ಕೆ LIC ಪಾಲಿಸಿ ಇದೆ. ಪ್ರತಿಯೊಬ್ಬರು LIC ಪಾಲಿಸಿ ಮಾಡಿ ಒಂದು ಆರ್ಥಿಕವಾದಂಥ ಭದ್ರತೆಯನ್ನು ಪಡೆಯಿರಿ ಅಂತ ಹೇಳಿ ಹೇಳ್ತೀನಿ. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜೆ ಅರಸ್, ಬೇಲೂರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿದ್ದಾಪುರದ SNDP ಕಚೇರಿಯಲ್ಲಿ ಗೋಷ್ಠಿ ನಡೆಸಿ ಶ್ರೀ ನಾರಾಯಣಗುರು ಜಯಂತಿ ಆಚರಣೆಯ ಪೂರ್ವ ಸಿದ್ಧತೆ ಬಗ್ಗೆ ಚರ್ಚಿಸಲಾಯಿತು. ಬೇಲೂರು ಪಟ್ಟಣದ ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲದ ಮುಂಭಾಗದಲ್ಲಿ LICಯ 69ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಲಾಯಿತು. ಚಿಕ್ಕಬಳ್ಳಾಪುರ ತಾಲೂಕಿನ ತಾಂಡ್ರಮರದಹಳ್ಳಿ ಗ್ರಾಮದ ಬಾವಿಯೊಂದರಲ್ಲಿ ಆಕಸ್ಮಿಕವಾಗಿ ಕಾಲು ಜಾರಿ ನಾಯಿಮರಿ ಬಿದ್ದಿದ್ದು ಅಗ್ನಿಶಾಮಕ ತಂಡ ರಕ್ಷಿಸಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಮಂಜು BR ಬೈಕುಪ್ಪ.